ಹಾಯ್ ಕಿಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ನಾವು ಒಂದು ನುಡಿಮುತ್ತಿಂದ ಸ್ಟಾರ್ಟ್ ಮಾಡೋಣ. ಆ ನುಡಿಮುತ್ತು ಏನಂದರೆ, ಯು ಹ್ಯಾವ್ ಟು ಡ್ರೀಮ್ ಬಿಫೋರ್ ಯುವರ್ ಡ್ರೀಮ್ಸ್ ಕ್ಯಾನ್ ಕಮ್ ಟ್ರೂ. ಇನ್ನೊಂದ್ಸರಿ ಓದೋಣ. ಯು ಹ್ಯಾವ್ ಟು ಡ್ರೀಮ್ ಬಿಫೋರ್ ಯುವರ್ ಡ್ರೀಮ್ಸ್ ಕ್ಯಾನ್ ಕಮ್ ಟ್ರೂ. ಅಂದರೆ ನಿಮ್ಮ ಕನಸುಗಳು ನನಸಾಗುವ ಮೊದಲು ನೀವು ಕನಸು ಕಾಣಬೇಕು. ಇದನ್ನು ಹೇಳಿದವರು ಬೇರೆ ಯಾರೂ ಅಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಂದರೆ ನಾವು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಮೊದಲು ಕನಸು ಕಾಣಬೇಕಂತೆ. ಆಗ ಆ ಕನಸಿಗೆ ತಕ್ಕಂತೆ ನಾವು ನಡೆದಾಗ ಅದು ನನಸಾಗುತ್ತಂತೆ. ಹಾಗಾಗಿ ನೀವು ಏನೇ ಸಾಧನೆ ಮಾಡಬೇಕು ಅಂದರೂ ಫಸ್ಟು ಕನಸು ಕಾಣಬೇಕಂತೆ. ಹಾಗಂತ ಹೇಳಿದವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವ್ರನ್ನ ಮಿಸೈಲ್ ಮ್ಯಾನ್ ಅಂತಲೂ ಕರೀತಾರೆ. ಈಗ ಇವತ್ತಿನ ವಿಡಿಯೋದಲ್ಲಿ ನಾವು 3 ಲೆಟರ್ ಇಂಗ್ಲೀಷ್ ವರ್ಡ್ಸ್ನ ಹೇಗೆ ಓದೋದು ಮತ್ತು ಬರೆಯೋದು ಅಂತ ತಿಳ್ಕೊಳ್ಳೋಣ. 3 ಲೆಟರ್ ಇಂಗ್ಲೀಷ್ ವರ್ಡ್ಸ್ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು 3 ಅಕ್ಷರಗಳಿರುವ ಇಂಗ್ಲೀಷ್ ವರ್ಡ್ಸ್ನ ಹೇಗೆ ಓದೋದು ಮತ್ತು ಬರೆಯೋದು ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಫೋನಿಕ್ ಸೌಂಡ್ಸ್ ಮೂಲಕ ತಿಳ್ಕೊಳ್ಳೋಣ. ಮೊದಲಿಗೆ ಓವಲ್ಸ್ ಯಾವ್ದ್ಯಾವುದು? A, E, I, O, U. A, E, I, O, U. ಇದಿಷ್ಟು ಓವಲ್ಸ್. ಒಟ್ಟು ಎಷ್ಟಿದೆ? 5. ಇಂಗ್ಲೀಷ್ಲಿ 5 ಓವಲ್ಸ್ ಇದೆ. ಇವಿಷ್ಟಕ್ಕೂ ಅದರದೇ ಆದ ಸೌಂಡ್ಸ್ಗಳಿರುತ್ತೆ. ಅದನ್ನು ನಾವು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಒಂದೊಂದು ಲೆಟರ್ಗೂ ಇರೋ ಸೌಂಡ್ಸ್ನ ನಾವು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಮೊದಲಿಗೆ A ಲೆಟರ್ ತಗೊಳ್ಳೋಣ. A ಲೆಟರ್ಗೆ ಯಾವ್ಯಾವ ಸೌಂಡ್ ಬರುತ್ತೆ ಅಂದರೆ ಆ, ಎ, ಹಾಗೆ ಎ ಸೌಂಡ್ ಬರುತ್ತೆ. ಯಾವುದ್ಯಾವುದು? ಆ, ಎ 3 ಸೌಂಡ್ಗಳು A ಲೆಟರ್ಗೆ ಬರುತ್ತೆ. ಹಾಗಾದರೆ ಬನ್ನಿ ಈಗ 3 ಲೆಟರ್ ವರ್ಡ್ಸ್ನ ಹೇಗೆ ಓದೋದು ಬರೆಯೋದು ನೋಡೋಣ. ಮೊದಲನೇದಾಗಿ CAT, ಕ್ಯಾಟ್. ಇಲ್ಲಿ CA ಕ್ಯಾ ಅಂತ ಓದ್ತೀವಿ, ಹಾಗಾಗಿ ಇಲ್ಲಿ ಆ ಸೌಂಡ್ ಬಂದಿದೆ. ನೆಕ್ಸ್ಟ್ MAT, ಮ್ಯಾಟ್. ಇಲ್ಲೂ ಕೂಡ ಹೇಗೆ ಆ ಸೌಂಡ್ ಬಂದಿದೆ. ನೆಕ್ಸ್ಟ್ MAN, ಮ್ಯಾನ್. ಫೋರ್ತ್ ಒನ್ CAR, ಕಾರ್. ಇಲ್ಲಿ ಹೇಗೆ ಆ ಸೌಂಡ್ ಬಂದಿದೆ? ಆ ಸೌಂಡ್. ಇಲ್ಲಿ CA ಕ್ಯಾಟ್ ಅಂತ ಓದ್ತೀವಿ, ಇಲ್ಲಿ CAR ಕಾರ್ ಅಂತ ಓದ್ತೀವಿ, ಹಾಗಾಗಿ ಹೇಗೆ ಆ ಸೌಂಡ್ ಬಂದಿದೆ. ಈ 3ರಲ್ಲಿ ಆ ಸೌಂಡ್ ಬಂದರೆ ಇದರಲ್ಲಿ ಆ ಸೌಂಡ್ ಬಂದಿದೆ. ನೆಕ್ಸ್ಟ್ ಫಿಫ್ತ್ ಒನ್ ALL, ಆಲ್. ಇಲ್ಲೂ ಕೂಡ ಹೇಗೆ ಆ ಸೌಂಡ್ ಬಂದಿದೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ MAP, ಮ್ಯಾಪ್. ಸೆವೆಂತ್ ಒನ್ BAT, ಬ್ಯಾಟ್. ಏಯ್ತ್ ಒನ್ SAT, ಸ್ಯಾಟ್. ನೈನ್ತ್ ಒನ್ PAY, ಪೇ. ಇಲ್ಲಿ ಎ ಸೌಂಡ್ ಬಂದಿದೆ. PA, ಪೇ ಅಂತ ಓದ್ತೀವಿ. ಪಿಗೆ ಪ ಸೌಂಡ್ ಆದರೆ ಎಗೆ ಎ ಸೌಂಡ್. ಸೊ ಇಲ್ಲಿ ಬರ್ದಿದ್ವಲ್ಲ ಎ ಸೌಂಡ್ ಬರುತ್ತೆ ಅಂತ, ಅದೇ ಥರ ಇಲ್ಲಿ PAYಗೆ ಎ ಸೌಂಡ್ ಬಂದಿದೆ. ಸೊ PAY, ಪೇ. ನೆಕ್ಸ್ಟ್ 10th ಒನ್ ರ್ಯಾಟ್, RAT, ರ್ಯಾಟ್. HAT, ಹ್ಯಾಟ್. 12th ಒನ್ CAP, ಕ್ಯಾಪ್. 13th FAN, fan. 14th
A P tap. L A D lad. ಇವಿಷ್ಟು ಮತ್ತೊಂದು ಸರಿ ಈಗ ನನ್ನ ಜೊತೆ ನೀವು ಓದಿ. CAT cat, MAT mat, MAN man, CAR car, ALL all, MAP map, BAT bat, SAT sat, PAY pair, RAT rat, HAT hat, CAP cap, FAN fan, TAP tap, ಹಾಗೆ LAD lad. ನೆಕ್ಸ್ಟ್ ಲೆಟರ್ ಯಾವುದು? ಈ ಅಕ್ಷರ ಬರುವಂತಹ 3 ಅಕ್ಷರದ ಪದಗಳು ಅಂದರೆ 3 ಲೆಟರ್ ವರ್ಡ್ಸ್ ಯಾವ್ದ್ಯಾವುದು ನೋಡೋಣ. ಹೀಗೆ ಯಾವ್ಯಾವ ಸೌಂಡ್ ಬರುತ್ತೆ ಅಂದರೆ ಎ, ಇ ಮತ್ತು ಈ ಸೌಂಡ್ ಬರುತ್ತೆ. ಈ 3 ಸೌಂಡ್ಗಳು ಈ ಲೆಟರ್ಗೆ ಬರುತ್ತೆ. ಈಗ ಅದನ್ನು ಪದಗಳು ಬರೆಯೋದು ಮೂಲಕ ಅಂದರೆ ವರ್ಡ್ಸ್ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ MET ಮೆಟ್, MET ಮೆಟ್. ಇಲ್ಲಿ ಈಗೆ ಎ ಸೌಂಡ್ ಬಂದಿದೆ. ME ಮೇ ಅಂತ ಓದ್ತೀವಿ. ಎಮ್ಗೆ ಮ ಸೌಂಡ್, ಈಗೆ ಎ ಸೌಂಡ್. ಸೊ ಇಲ್ಲಿ ಈಗೆ ಎ ಸೌಂಡ್ ಬಂದಿದೆ. ನೆಕ್ಸ್ಟ್ ಎರಡನೇದು LET ಲೆಟ್. ಇಲ್ಲೂ ಕೂಡ ಈಗೆ ಎ ಸೌಂಡ್ ಬಂದಿದೆ. ಮೂರನೇದು SET ಸೆಟ್. ಫೋರ್ತ್ ಒನ್ PEN ಪೆನ್. ಫಿಫ್ತ್ ಒನ್ NET ನೆಟ್. ಸಿಕ್ಸ್ತ್ ಒನ್ PET ಪೆಟ್. ಸೆವೆಂತ್ ಒನ್ JET ಜೆಟ್. ಏಯ್ತ್ ಒನ್ SHE ಶಿ. ಇಲ್ಲಿ ಗಮನಿಸಿದ್ರಾ ಈಗೆ ಈ ಸೌಂಡ್ ಬಂದಿದೆ. SHE ಶಿ. SH ಶ ಆದರೆ ಈಗೆ ಈ ಸೌಂಡ್ ಎರಡು ಸೇರಿ SHE ಶಿ ಆಗಿದೆ. ಸೊ ಇಲ್ಲಿ ಈಗೆ ಈ ಸೌಂಡ್ ಬಂದಿದೆ. ನೆಕ್ಸ್ಟ್ ನೈನ್ತ್ ಒನ್ BED ಬೆಡ್. ಟೆಂತ್ ಒನ್ SEE ಸಿ. ಇಲ್ಲಿ ಈಗೆ ಯಾವ ಸೌಂಡ್ ಬಂದಿದೆ? ಈ ಸೌಂಡ್. SEE ಆಗುತ್ತೆ. ನೆಕ್ಸ್ಟ್ 11th ಒನ್ BEE ಬಿ. ಇಲ್ಲೂ ಕೂಡ ಈಗೆ ಈ ಸೌಂಡ್ ಬಂದಿದೆ. ಬಿ ಅಂದರೆ ಜೇನು ಹುಳು. ನೆಕ್ಸ್ಟ್ 12th ಒನ್ WEB ವೆಬ್. 13th WET ವೆಟ್. ನೆಕ್ಸ್ಟ್ 14th LEG ಲೆಗ್. 15th MEN ಮೆನ್. ಇವಿಷ್ಟು ಈ ಸೌಂಡ್ ಬರೋ ಈ ಲೆಟರ್ ಇರುವಂತಹ 3 ಲೆಟರ್ ವರ್ಡ್ಸ್. ಎ ಲೆಟರ್ದಾಯ್ತು, ಈ ಲೆಟರ್ದಾಯ್ತು. ಈಗ ಐ ಲೆಟರ್ ಇರುವಂತಹ 3 ಲೆಟರ್ ವರ್ಡ್ಸ್ ಯಾವುದು ನೋಡೋಣ. ಐಗೆ ಯಾವ್ಯಾವ ಸೌಂಡ್ ಬರುತ್ತೆ ಅಂದರೆ ಇ, ಆ ಮತ್ತು ಐ. ಈ 3 ಸೌಂಡ್ಗಳು ಐ ಲೆಟರ್ಗೆ ಬರುತ್ತೆ. ಈಗ ಐ ಲೆಟರ್ ಇರುವಂತಹ ವರ್ಡ್ಸ್ಗಳು. ಮೊದಲನೇದಾಗಿ SIT ಸಿಟ್. SIC ಅಂತ ಓದ್ತೀವಿ. ಸೊ ಎಸ್ಗೆ ಸ್ ಸೌಂಡ್ ಬಂದರೆ ಐಗೆ ಈ ಸೌಂಡ್ ಬಂದಿದೆ. KIT ಕಿಟ್. LID ಲಿಟ್. ಹಾಗೆ MID ಮಿಡ್. BID ಬಿಡ್. FIT ಫಿಟ್. BIT
KID kid, PIN pin, TIN tin. ಇವಿಷ್ಟು ಐ ಲೆಟರ್ ಇರುವಂತಹ 3 letter ವರ್ಡ್ಸ್. ಮತ್ತೊಂದ್ಸರಿ ಓದೋಣ. SIT ಸಿಟ್, KIT ಕಿಟ್, LID ಲಿಟ್, MID ಮಿಟ್, BID ಬಿಟ್, FIT ಫಿಟ್, BIT ಬಿಟ್, KID ಕಿಟ್, PIN ಪಿನ್, TIN ಟಿನ್. ಇದಿಷ್ಟು ಈ ಸೌಂಡ್ ಆಯಿತು. ಹಾಗಾದರೆ ಆ ಸೌಂಡ್ಗೆ ಯಾವ್ದು? ಇದು ಜಾಸ್ತಿ ಲೆಟರ್ಸ್ ಇದೆ, 3 letter ವರ್ಡ್ಸ್ ಅಲ್ಲ. FIRST ಫಸ್ಟ್. ಇಲ್ಲಿ ಐಗೆ ಆ ಸೌಂಡ್ ಬಂದಿದೆ. FIRST ಫಸ್ಟ್ ಅಂತ. ಫಾರ್ಮ್, FIRM, ಇದರಲ್ಲೂ ಕೂಡ ಐಗೆ ಫಾರ್ಮ್ ಸೌಂಡ್ ಬಂದಿದೆ. ನೆಕ್ಸ್ಟ್ ಐ ಸೌಂಡ್ ಬರುವಂಥದ್ದು ಯಾವ್ದು ನೋಡೋಣ. ಕೈಂಡ್, KIND, ಕೈಂಡ್, KI ಕೈ ಅಂತ ಹೋಗ್ತೀವಿ, ಹಾಗಾಗಿ ಇಲ್ಲಿ ಐಗೆ ಐ ಸೌಂಡ್ ಬಂದಿದೆ. ಹಾಗೆ ಬಿಹೈಂಡ್, BEHIND, ಇಲ್ಲೂ ಕೂಡ ಐಗೆ ಐ ಸೌಂಡ್ ಬಂದಿದೆ, ಬಿಹೈಂಡ್ ಅಂತ ಓದ್ತೀವಿ. ನೆಕ್ಸ್ಟ್ ಯಾವ ಲೆಟರ್ ಇದೆ? ಎ ಆಯಿತು, ಇ ಆಯಿತು, ಐ ಆಯಿತು. ಈಗ ಓ ಲೆಟರ್ ಇರುವಂತಹ 3 letter ವರ್ಡ್ಸ್ ತಿಳ್ಕೊಳ್ಳೋಣ. ಓಗೆ ಯಾವೆಲ್ಲ ಸೌಂಡ್ ಬರುತ್ತೆ ಅಂದರೆ ಆ, ಓ, ಹಾಗೆ ಊ ಸೌಂಡ್ ಬರುತ್ತೆ. ಯಾವುದ್ಯಾವುದು? ಆ, ಓ, ಊ ಸೌಂಡ್. ಹಾಗಾದರೆ ಈಗ ಪದಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆ ಸೌಂಡ್ಗೆ GOD, ಗಾಡ್. ಇಲ್ಲಿ ಓಗೆ ಆ ಸೌಂಡ್ ಬಂದಿದೆ. ನೆಕ್ಸ್ಟ್ SON, ಸನ್. ಇಲ್ಲೂ ಕೂಡ ಓಗೆ ಆ ಸೌಂಡ್ ಬಂದಿದೆ. ನೆಕ್ಸ್ಟ್ OLD, ಓಲ್ಡ್. ಇಲ್ಲಿ ಓಗೆ ಓ ಸೌಂಡ್ ಬಂತು. ಹಾಗೆ ಮತ್ತಷ್ಟು ಪದಗಳು. POT, ಪಾಟ್, COT, ಕಾಟ್, COW, ಕೌ, NOW, ನೌ, BOX, ಬಾಕ್ಸ್, FOX, ಫಾಕ್ಸ್, DOG, ಡಾಗ್, LOG, ಲಾಗ್, ಹಾಗೆ LOW, ಲೋ. ಇವಿಷ್ಟು ಓ ಲೆಟರ್ ಇರುವಂತಹ ವರ್ಡ್ಸ್ಗಳು. ನೆಕ್ಸ್ಟ್ ಯಾವ ಲೆಟರ್ ಇದೆ? AEIO ಆಯಿತು. ನೆಕ್ಸ್ಟ್ ಯು ಲೆಟರ್ ಇರುವಂತಹ 3 letter ವರ್ಡ್ಸ್ನ ನೋಡೋಣ. ಯು ಲೆಟರ್ಗೆ ಆ, ಉ, ಯು ಸೌಂಡ್ ಬರುತ್ತೆ. ಹಾಗಾದರೆ ಯು ಲೆಟರ್ ಇರುವಂತಹ 3 letter ವರ್ಡ್ಸ್ ಯಾವುದು ನೋಡೋಣ. PUT, ಪುಟ್, CUT, ಕಟ್. ಮೊದಲನೇದು PUT, ಪುಟ್ ಅಲ್ವಾ. ಇಲ್ಲಿ ಪಿಗೆ ಪ ಸೌಂಡ್, ಯುಗೆ ಉ ಸೌಂಡ್. ಸೊ PU ಪೂ ಆಗುತ್ತೆ. ಇಲ್ಲಿ ಯುಗೆ ಉ ಸೌಂಡ್ ಆಯಿತು. ನೆಕ್ಸ್ಟ್ CUT, ಕಟ್. ಇಲ್ಲಿ ಯುಗೆ ಆ ಸೌಂಡ್ ಬಂದಿದೆ. ನೆಕ್ಸ್ಟ್ BUT, ಬಟ್, FUN, ಫನ್, GUN, ಗನ್, BUS, ಬಸ್, NUT, ನಟ್, RUN, ರನ್, CUP, ಕಪ್, SUN, ಸನ್, MUD, ಮಡ್. ಇವಿಷ್ಟು ಯು ಲೆಟರ್ ಇರುವಂತಹ 3 letter ವರ್ಡ್ಸ್. ಹಾಗಾದರೆ ಯು ಸೌಂಡ್ ಬರೋ ಯಾವ್ಯಾವುದು ವರ್ಡ್ಸ್ ಇದೆ ನೋಡೋಣ. DUTY, ಡ್ಯೂಟಿ. ಇಲ್ಲಿ ಯುಗೆ ಯು ಸೌಂಡ್ ಬಂದಿದೆ, ಡ್ಯೂಟಿ. ನೆಕ್ಸ್ಟ್ ಕ್ಯೂಟ್, CUTE, ಕ್ಯೂಟ್. ಇಲ್ಲೂ ಕೂಡ
ಯುಗೆ ಯು ಸೌಂಡ್ ಬಂದಿದೆ. ಈಗೆಲ್ಲ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ.